ಮೊರಾರ್ಜಿ ವಸತಿ ಶಾಲೆಯಲ್ಲಿ ಬರಹದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಬೊಮ್ಮಾಯಿ ಅವರು ಮಾತನಾಡಿ ಸರ್ಕಾರ ಮಕ್ಕಳಲ್ಲಿ ಸಂಘರ್ಷ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ರು. ಇನ್ನು ಜೋಶಿ ಸರ್ಕಾರ ಮುಟ್ಟಾಳತನದಿಂದ ವರ್ತಿಸ್ತಾ ಇದೆ ಅಂತ ಹೇಳಿದ್ರು. ಈಶ್ವರಪ್ಪ ಮಾತನಾಡಿ ಸ್ವತಃ ಸಿಎಂ ಭ್ರಷ್ಟಾಚಾರ ನಡೀತಿದೆ ಅಂತ ಒಪ್ಕೊಂಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಜ್ಞಾನ ದೇಗುಲವಿದು ಜ್ಞಾನ ಪಡ್ಕೊಳ್ಳೋದಕ್ಕಿದೆ. ಪ್ರಶ್ನೆ ಮಾಡೋದೇನು ತಪ್ಪಲ್ಲ, ಆದರೆ ಒಂದು ಸಂಘರ್ಷವನ್ನು ಮಕ್ಕಳ ಮನಸ್ಸಿನಲ್ಲಿಯೇ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡಬಾರ್ದು. ಇವತ್ತು ಸರ್ಕಾರ ಹೆಂಗೆ ನಡೆದಿದೆ ಅಂತಂದು ಅದು ತೋರಿಸ್ತದೆ. ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನು ಉಂಟು ಮಾಡಿ, ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟೆಯನ್ನು ಸುಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಎಚ್ಚೆತ್ಕೋಬೇಕು. ಮೊದಲು ಮಕ್ಕಳಿಗೆ ಅನ್ನ ಕೊಡಬೇಕು, ಆಮೇಲೆ ಜ್ಞಾನ ಕೊಡಬೇಕು, ಮಿಕ್ಕಿದ್ದೆಲ್ಲ ಆಮೇಲೆ. ಜ್ಞಾನ ದೇವರಿಗೂ ಕೈ ಮುಗಿದು ಒಳಗೆ ಬೈದ್ರಿಗೆ ಏನು ತಪ್ಪದ ಹೇಳ್ರಿ. ಸರ್ಕಾರ ಎಷ್ಟು ಒಂದು ಮುಟ್ಟಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಸ್ಮೆಂಟಿನ ಒಂದು ಪರಾಕಾಷ್ಠೆಯನ್ನು ತಲುಪಿದ್ದಾರೆ, ಹೈಟ್ ಆಫ್ ಅಪೀಸ್ಮೆಂಟ್ ತಲುಪಿದ್ದಾರೆ ತುಷ್ಟೀಕರಣದ್ದು ಅಂತ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ. ಮತ್ತು ಕುವೆಂಪು ಅವರ ಒಂದು ಇದೆ, ಕುವೆಂಪು ಅವ್ರಿಗೂ ಅಪಮಾನ ಇದೆ. ಅಂದರೆ ಕುವೆಂಪು ನಿಮ್ಮ ಪ್ರಕಾರ ಜಾತ್ಯತೀತ ಆಗಿರಲಿಲ್ವ? ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಹಿಂದೂ ವಿರೋಧಿಯಾಗಿದೆ ಅಂತನ್ನೋದು ಇದೇ ಆಧಾರದ ಮೇಲೆ ಸ್ಪಷ್ಟ ಆಗುತ್ತೆ. ತುಷ್ಟೀಕರಣವನ್ನು ಯಾವ ಪ್ರಮಾಣಕ್ಕೂ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಬಹುತೇಕ ಇವತ್ತು ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗುತ್ತೆ. ಇಲ್ಲಿ ವಸತಿ ಶಾಲೆಗಳಲ್ಲ, ಅದೇ ಅಲ್ಲಿ ಎಷ್ಟೆಷ್ಟು ಲೂಟಿ ಆಗ್ತಾ ಇದೆ, ಸರಿಯಾದ ಊಟ ಕೊಡ್ತಿಲ್ಲ ಅಂತ ಪ್ರಶ್ನಿಸಬೇಕಾ? ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ರ ಬಗ್ಗೆ ಮಾಡಬೇಕು ಅಂತ ಏನೋ ಹೇಳಿರ್ಬೋದೇನೋ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ಇದೆ ಅಂತ ಒಪ್ಪಿಕೊಂಡಾಗ ಈ ರೀತಿ ಅವ್ರು ಕನ್ವರ್ಟ್ ಮಾಡಿ ಹಾಕಿದ್ದನ್ನು ನಾನು ಸ್ವಾಗತ ಮಾಡ್ತೀನಿ.